ಈ ಕಾಂತಾರದ ಪ್ರೀಕ್ವೆಲ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನ ನಾನಿವತ್ತು ನಿಮಗೆ ಕೊಡ್ತೀನಿ. ಕಲರಿಪಟ್ಟು ಫೈಟು, ಹಾರ್ಸ್ ರೈಡಿಂಗು ಇದೆಲ್ಲ ಇದೆ ಅಂತ ಆದರೆ ಮೋಸ್ಟ್ಲಿ ನಮ್ಮ ಕಣ್ಣೆದುರುಗಡೆಗೆ ಏನೇನೋ ಬಂದು ಹೋಗುತ್ತೆ. ಕಾಂತಾರ 2 ಹೇಗಿರ್ಬೋದಪ್ಪ, ವಿಜುವಲಿ ಹೆಂಗಿರ್ಬೋದು, ರಿಷಬ್ ಶೆಟ್ಟಿ ಏನು ಹೇಳಕ್ಕೆ ಹೊರಟಿದ್ದಾರೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಏನೋ ಒಂದು ಕಂಬಳದ ಒಂದು ವಿಜುವಲ್ಸ್ ನೋಡಿ, ಟ್ರೈಲರ್ ನೋಡಿ ನಾವು ಒಳಗೆ ಏನೋ ಇದೆ ಅಂತ ಹೋದಾಗ ಅಲ್ಲಿ ಕಂಬಳದ ಹೊರತಾಗಿ ಬೇರೆ ಏನೋ ಒಂದು ಜಗತ್ತು ತೋರಿಸಿದ್ರು ರಿಷಬ್ ಶೆಟ್ಟಿ. ಇಲ್ಲೋ ಒಂದು ಕಡೆ ಜುಟ್ಟು ಅಥವಾ ಒಂದು ಬಾಡಿ ಮಾಡಿರೋ ಒಂದು CG ಗ್ರಾಫಿಕಲ್ ಕ್ರಿಯೇಟ್ ಮಾಡಿದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಪರಶುರಾಮನ ಶೇಡ್ ಎಲ್ಲ ನೋಡಿಸಿ ಏನೋ ಒಂದು ಅದ್ಭುತವಾಗಿರೋ ಒಂದು ಕತೆ ಆ್ಯಂಡ್ ಅದ್ಭುತವಾಗಿರೋ ಸಿನಿಮ್ಯಾಟಿಕ್ ವರ್ಲ್ಡ್ ನಮ್ಮ ಜೊತೆ ಕ್ರಿಯೇಟ್ ಮಾಡ್ತಾರೆ ರಿಷಬ್ ಶೆಟ್ಟಿ ಅನ್ನೋ ಒಂದು ನಂಬಿಕೆ ಬರುತ್ತೆ. ಕುಂದಾಪುರದಲ್ಲೇ ಹೊಂಬಾಳೆ ಪ್ರೊಡಕ್ಷನ್ನು ಒಂದು ದೊಡ್ಡ ಇಂಡೋರ್ ಸೆಟ್ ಹಾಕಿದೆಯಂತೆ. ಸುಮಾರು 4,000-5,000 ಸ್ಕ್ವೇರ್ ಫೀಟಲ್ಲಿ ಒಂದು ದೊಡ್ಡ ಸೆಟ್ ಹಾಕಿದ್ದಾರೆ. ಅಂದರೆ ಅದು ಗ್ರೀನ್ ಮ್ಯಾಟ್, ಬ್ಲೂ ಮ್ಯಾಟ್, ನೀವು ಏನು ಚಿತ್ರೀಕರಣ ಮಾಡ್ತೀರೋ ಅದು ಕಂಪ್ಲೀಟ್ ಇಂಡೋರಲ್ಲಿ ಮಾಡೋ ಥರ. ಫಸ್ಟು ರಾಮೋಜಿ ಫಿಲ್ಮ್ ಸಿಟಿ ಬರುತ್ತೆ ಇಂಡೋರ್ ಚಿತ್ರೀಕರಣದ ಇಷ್ಟು ದೊಡ್ಡ ಸೆಟ್ಟಿಗೆ. ಅದಾದಮೇಲೆ ಅದರ ನಂತರದ ಸೆಟ್ಟು ಇದಾಗಿದೆಯಂತೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ ಸ್ನೇಹಿತರೆ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಕಾಂತಾರ 2 2ನೇ ಭಾಗ, ನಮಗೂ ನಿಮಗೂ ಬೇರೆಯವ್ರಿಗೆಲ್ರಿಗೂ ಅದು 2ನೇ ಭಾಗ ಅಂತೀವಿ. ಬಟ್ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಕಾಂತಾರ ಚಿತ್ರತಂಡ ಹಾಗೂ ರಿಷಬ್ ಶೆಟ್ಟಿ ಅವರ ಪ್ರಕಾರ ಅದೇ ಮೊದಲನೇ ಭಾಗ. ಇವಾಗ ಏನು ಚಿತ್ರೀಕರಣ ನಡೀತಿದೆ, ಶುರುವಾಗಿದೆ, ಅದೇ ಮೊದಲನೇ ಭಾಗ ಪ್ರೀಕ್ವೆಲ್, ಕಾಂತಾರದ ಪ್ರೀಕ್ವೆಲ್. ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನ ನಾನಿವತ್ತು ನಿಮಗೆ ಕೊಡ್ತೀನಿ. ಸೊ ಅಫ್ಕೋರ್ಸ್ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಪಾರ್ಟಿಯನ್ನು ನಾವು ನೋಡಿದ್ವಿ. ಸೀಕ್ವೆಲ್ ಅದು ರಿಲೀಸ್ ಆದಾಗ ಯಾವುದೇ ರೀತಿಯ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇರಲ್ಲ. ಸೊ ರಿಲೀಸ್ ಆಗುತ್ತೆ, ಸಿನಿಮಾನ ಹೋಗಿ ನೋಡ್ತೀವಿ, ನೋಡ್ತಾರೆ ಎಲ್ಲರೂ. ಅದು ನೆಕ್ಸ್ಟು ದಿನದಿಂದ ದಿನಕ್ಕೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ, ಇಡೀ ದೇಶದಲ್ಲೇ ಕಾಂತಾರ ಅನ್ನೋ ಒಂದು ಕನ್ನಡ ಸಿನಿಮಾ ಒಂದು ದೊಡ್ಡ ಮಟ್ಟದ ಹಿಟ್ಟಾಗಿ ಬಾಕ್ಸ್ ಆಫೀಸಲ್ಲಿ ಅತ್ಯದ್ಭುತ ಕಲೆಕ್ಷನ್ ಆಗಿ ನಮ್ಮ ಒಂದು ಕರಾವಳಿ ಪ್ರದೇಶದ ಒಂದು ಏನಿದೆ ಒಂದು ದೇವರು, ದೈವ ಮತ್ತು ಅವರ ಸಂಪ್ರದಾಯಗಳು, ಇದು ಭಾರತದಲ್ಲಿ ಚಿತ್ರ ನೋಡಿರೋ ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ಅಂದರೆ, ಅದಾದಮೇಲೆ ಹೊಂಬಾಳೆ ಸಂಸ್ಥೆ ಏನು ನಿರ್ಮಾಣ ಮಾಡಿದ್ರು ಸಿನಿಮಾನ, ಹೊಂಬಾಳೆ ಸಂಸ್ಥೆ ಮತ್ತು ರಿಷಬ್ ಶೆಟ್ಟಿ ನಿರ್ದೇಶಕ ಮತ್ತು ನಟ ಎಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು ಯಾಕೆ ಪಾರ್ಟ್ 2 ಅಂತ ಒಂದು ಮಾಡಬಾರ್ದು ಕಾಂತಾರ ಹೆಸರಲ್ಲಿ, ಅದು ಕಂಟಿನ್ಯೂ ಆಗುತ್ತೋ ಅಥವಾ ಬಿಫೋರ್ ಈ ಕಾಂತಾರ ಬರೋಕ್ಕಿಂತ ಹಿಂದಿನ ಕತೆ ಅಂತ ಆಯ್ಕೆ ಮಾಡ್ಕೊಂಡು ತೊಗೊತಾರೆ. ಆ್ಯಂಡ್ ಅದು ಅನೌನ್ಸ್ ಆಗಿ ಅದರದ್ದು ಒಂದು ಟೀಸರ್ ಅಂತ ಬಿಡ್ತಾರೆ, ಫಸ್ಟ್ ಲುಕ್ ಅಂತ ಬಿಡ್ತಾರೆ. ಆವಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಏನೋ ಬೇರೆ ಹೇಳೋಕೆ ಹೊರಟಿದ್ದಾರೆ. ಕಾಂತಾರ ಪ್ರೀಕ್ವೆಲ್ನ ಆಯ್ಕೆ ಮಾಡಿಕೊಂಡು ಏನೋ ನಡೆದಿದೆ ಅನ್ನೋದನ್ನ ಇಲ್ಲೋ ಒಂದು ಕಡೆ ಜುಟ್ಟು ಅಥವಾ ಒಂದು ಬಾಡಿ ಮಾಡಿರೋ ಒಂದು CG ಗ್ರಾಫಿಕಲ್ ಕ್ರಿಯೇಟ್ ಮಾಡಿದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಪರಶುರಾಮನ ಶೇಡ್ ಎಲ್ಲ ನೋಡಿಸಿ ಏನೋ ಒಂದು ಅದ್ಭುತವಾಗಿರೋ ಒಂದು ಕತೆ ಆ್ಯಂಡ್ ಅದ್ಭುತವಾಗಿರೋ ಸಿನಿಮ್ಯಾಟಿಕ್ ವರ್ಲ್ಡ್ ನಮ್ಮ ಜೊತೆ ಕ್ರಿಯೇಟ್ ಮಾಡ್ತಾರೆ ರಿಷಬ್ ಶೆಟ್ಟಿ ಅನ್ನೋ ಒಂದು ನಂಬಿಕೆ ಬರುತ್ತೆ. ಆ್ಯಂಡ್ ಇದೆಲ್ಲ ಅನೌನ್ಸ್ ಆಗಿ ಕೆಲವೇ ದಿನಗಳಲ್ಲಿ ಅಮೆಝಾನ್ ಪ್ರೈಮ್ ಅಂತ ಏನು ಕರಿತೀವಿ, ಪ್ರೈಮ್ ವಿಡಿಯೋದವರು ಕಾಂತಾರ 2ನ ನಾವು ರಿಲೀಸ್ ಮಾಡ್ತಾ ಇದೀವಿ, ಅದು ರೈಟ್ಸ್ ನಾವು ತೊಗೊಂಡಿದ್ದೀವಿ ಅನ್ನೋದನ್ನ ಒಂದು ಲೀಗಲ್ ಆಗಿ ಇಂಡೈರೆಕ್ಟ್ ಆಗಿ ಅವರ ಒಂದು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಹಾಕ್ತಾರೆ. ಅಂದರೆ ಫಸ್ಟ್ ಕಾಂತಾರ ರಿಲೀಸ್ ಆಗಿ ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡಿದ್ರೆ, ಈ ಕಾಂತಾರ 2 ಬಂದು ಇನ್ನು ಆಲ್ರೆಡಿ ಚಿತ್ರೀಕರಣ ಶುರುವಾಗಿದೆ, ಅದು ರಿಲೀಸ್ಗಿಂತ ಮುಂಚೆನೇ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡುತ್ತೆ. ಆ್ಯಂಡ್ ಕಂಪ್ಲೀಟ್ OTT ಸ್ಯಾಟಲೈಟ್ ರೈಟ್ಗಳನ್ನ ಅಮೆಝಾನ್ ಪ್ರೈಮ್ ಪಡ್ಕೊಳ್ಳುತ್ತೆ ನಿಮಗೆ. ಆ್ಯಂಡ್ ಇವಾಗ ಏನಪ್ಪ ಅಂತ ಅಂದರೆ, ಇವಾಗೆಲ್ಲ ಆಗೋಯ್ತು, ಬಿಸ್ನೆಸ್ ಆಗಿದೆ, ಸಿನಿಮಾ ಶುರು ಆಗಬೇಕು. ಇಷ್ಟೆಲ್ಲ ಮಾಡಿರೋರು ಎಕ್ಸ್ಪೆಕ್ಟೇಷನ್ ಇಷ್ಟು ದೊಡ್ಡ ಮಟ್ಟಕ್ಕೆ ಜಾಸ್ತಿ ಆದಾಗ 100% ಅತ್ಯದ್ಭುತವಾದ ಕಂಟೆಂಟು, ಅತ್ಯದ್ಭುತವಾದ ವಿಷುವಲ್ಸ್ನ ಜನರಿಗೆ ಕೊಡಲೇಬೇಕು. ಆ ಜವಾಬ್ದಾರಿ ಹೊಂಬಾಳೆ ಮತ್ತು ರಿಷಬ್ ಶೆಟ್ಟಿ ಮೇಲಿದೆ. ಸೊ ಅದಕ್ಕೆ ಈ ವಾರದಿಂದ ಸಿನಿಮಾ ಶೂಟು ಕುಂದಾಪುರದ ಶುರುವಾಗಿದೆ. ಆಲ್ಮೋಸ್ಟ್ ಒಂದು ಔಟ್ಸೈಡ್ ಏನೇನು ಮಾಡ್ಬೋದು ಹೊರಾಂಗಣ ಚಿತ್ರೀಕರಣನ ಕುಂದಾಪುರದ ಸುತ್ತಮುತ್ತ ಇರೋ ಕಾಡಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಂಡೋರಿಗೋಸ್ಕರ ನಾನು ಏನಂದೆ ಆವಾಗ ನಿಮ್ಗೊಂದು ಗುಹೆ, ಅದರೊಳಗೆ ನಾವು ಟೀಸರ್ ನೋಡಿದ್ದೀವಿ, ಕೆಲವೊಂದೆಲ್ಲ CGಗಳನ್ನ ಗ್ರಾಫಿಕ್ಗಳನ್ನ ಬಳಸ್ತಾರೆ. ಅದಕ್ಕೋಸ್ಕರ ಕುಂದಾಪುರದಲ್ಲೇ ಹೊಂಬಾಳೆ ಪ್ರೊಡಕ್ಷನ್ನು ಒಂದು ದೊಡ್ಡ ಇಂಡೋರ್ ಸೆಟ್ ಹಾಕಿದೆಯಂತೆ. ಸುಮಾರು 4,000-5,000 ಸ್ಕ್ವೇರ್ ಫೀಟಲ್ಲಿ ಒಂದು ದೊಡ್ಡ ಸೆಟ್ ಹಾಕಿದ್ದಾರೆ. ಅಂದರೆ ಅದು ಗ್ರೀನ್ ಮ್ಯಾಟ್, ಬ್ಲೂ ಮ್ಯಾಟ್, ನೀವು ಏನು ಚಿತ್ರೀಕರಣ ಮಾಡ್ತೀರೋ ಅದು ಕಂಪ್ಲೀಟ್ ಇಂಡೋರಲ್ಲಿ ಮಾಡೋ ಥರ. ಆ್ಯಂಡ್ ಅದು ಒಳಗಡೆ ಕಂಪ್ಲೀಟ್ಲಿ ಹವಾನಿಯಂತ್ರಣ, ಅಂದರೆ AC ಇರುತ್ತೆ ನಿಮಗೆ, ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಗಾಳಿ ಒಳಗಡೆ ಬರ್ದಿರೋ ರೀತಿ. ಆ್ಯಂಡ್ ಒಳಗಡೆ ಜೊತೆಗೆ ಡಬ್ಬಿಂಗ್ ಸ್ಟುಡಿಯೋ ಜೊತೆಗೆ ಎಡಿಟಿಂಗ್, ನೀವು ಅಲ್ಲೇ ಶೂಟ್ ಮಾಡ್ಬೋದು, ಅಲ್ಲೇ ಡಬ್ ಮಾಡ್ಬೋದು, ಅಲ್ಲೇ ಎಡಿಟಿಂಗ್ ಮಾಡಿ ಹೇಗೆ ಬರ್ತಾ ಇದೆ ಸಿನಿಮಾ, ಇನ್ನೂ ಏನೋ ಸರಿಯಾಗಿಲ್ವ, ಇನ್ನೊಂದೇನೋ ಕ್ರಿಯೇಟ್ ಮಾಡೋಕ್ಕೆ. ಸೊ ಎಲ್ಲ ಗ್ರಾಫಿಕ್ ತಂಡ ಕೂಡ ಅಲ್ಲೇ ಇದೆಯಂತೆ. ಇದು ಇಂಡೋರ್ ಸ್ಟೇಡಿಯಂ.
ಆ್ಯಕ್ಚುಲಿ ಅವ್ರು ಹಾಕಿರೋ ಒಂದು 4,000-5,000 ಸ್ಕ್ವೇರ್ ಫೀಟಲ್ಲಿ ಮಾಡಿರೋ ಇಂಡೋರ್ ಚಿತ್ರೀಕರಣಕ್ಕೋಸ್ಕರ ಮಾಡಿರೋ ಈ ಸೆಟ್ಟಲ್ಲಿ ಇದು ರಾಮೋಜಿ ಫಿಲ್ಮ್ ಸಿಟಿ ಆದಮೇಲೆ ಫಸ್ಟು ರಾಮೋಜಿ ಫಿಲ್ಮ್ ಸಿಟಿ ಬರುತ್ತೆ ಇಂಡೋರ್ ಚಿತ್ರೀಕರಣದ ಇಷ್ಟು ದೊಡ್ಡ ಸೆಟ್ಟಿಗೆ. ಅದಾದಮೇಲೆ ಅದರ ನಂತರದ ಸೆಟ್ಟು ಇದಾಗಿದೆಯಂತೆ. ಆ್ಯಂಡ್ ಇದನ್ನು ಕೂಡ ಹೊಂಬಾಳೆ ಪ್ರೊಡಕ್ಷನ್ ಅವರು ಎಷ್ಟು ಪ್ಲ್ಯಾನಿಂಗಲ್ಲಿ ಮಾಡಿದ್ದಾರೆ ಅಂತ ಅಂದರೆ, ಈ ಸಿನಿಮಾ ಮುಗಿದ ಮೇಲೂ ಕೂಡ ಅದು ಡಿಸ್ಮ್ಯಾಂಟಲ್ ಮಾಡಿ ಅಲ್ಲಿಂದ ತೊಗೊಂಡೋಗಿ ಇನ್ಯಾವುದಾದ್ರು ಬೇರೆ ಸಿನಿಮಾಗಳು ಬೇಕು ಅಂತ ಕೇಳಿದ್ರೆ ಅದನ್ನ ರೆಂಟ್ ಔಟ್ ಮಾಡೋ ಥರ, ಬಳಕೆ ಆಗೋ ಥರ ನಮ್ಮ ಕನ್ನಡ ಸಿನಿಮಾಗಳಿಗೆ ಬೇರೆ ಕಡೆ ಎಲ್ಲಾದರೂ ಒಂದು ಇಂಡೋರಲ್ಲಿ ಒಂದು ಸೆಟ್ ಹಾಕ್ಕೊಂಡು ಒಳಗಡೆ ನಾವೇನಾದರೂ ಮಾಡಬೇಕು ಸಿ ಜಿಲಿ ಬ್ಲೂ ಮ್ಯಾಟು ಗ್ರೀನ್ ಮ್ಯಾಟಲ್ಲಿ ಅಂದರೆ ಇದನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಶಿಫ್ಟ್ ಮಾಡ್ಬೋದು. ಬೇರೆ ಸಿನಿಮಾಗಳು ರೆಂಟ್ ಕೊಟ್ಟು ಇದನ್ನು ಪರ್ಚೇಸ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋ ರೀತಿ ಕೂಡ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಸೆಟ್ಟು ನಿರ್ಮಾಣವಾಗ್ತಿದೆಯಂತೆ. ಆ ಸೆಟ್ಟಿಗೋಸ್ಕರ ಸುಮಾರು 600 ಜನ ಕಾರ್ಪೆಂಟರ್ಗಳು ಬಂದು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಜಸ್ಟ್ ಇಮ್ಯಾಜಿನ್, ಮೋಸ್ಟ್ಲಿ ಒಂದು ದೊಡ್ಡ ಊರು ಅಥವಾ ಇನ್ನೊಂದೇನೋ ಸೆಟ್ ಮಾಡ್ತಾರೆ. ಯಾಕಂದರೆ 600 ಜನ ಕಾರ್ಪೆಂಟರ್ಗಳಂದರೆ ಮರ ಕೆಲಸ ಮಾಡೋರು ಬಂದಿದ್ದಾರೆ ಅಲ್ಲಿ ಅಂತ ಆದರೆ ಮೋಸ್ಟ್ಲಿ ಏನೋ ಒಂದು ದೊಡ್ಡ ಮನೆಗಳು ಅಥವಾ ಒಂದು ದೊಡ್ಡ ಊರನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಹೇಗಿರುತ್ತೆ ಅನ್ನೋ ವಿಷುವಲಿ ನೋಡಿದ್ಮೇಲೆ ನಮಗೊಂದು ಗೊತ್ತಾಗೋದು. ಜೊತೆಗೆ ಮುಂಬೈ, ಚೆನ್ನೈ ಮತ್ತು ಹೈದರಾಬಾದಿಂದ ಟೆಕ್ನಿಷಿಯನ್ಸ್ಗಳು ಬಂದಿದ್ದಾರಂತೆ, ಸ್ಟಂಟ್ ಮಾಸ್ಟರ್ಗಳು ಬಂದಿದ್ದಾರಂತೆ. ಯಾಕೆ ಅಂತಂದರೆ ಕೆಲವೊಂದು ಕಲಾವಿದರುಗಳಿಗೆ ಮತ್ತು ಈ ಸ್ಟಂಟ್ ಮಾಡೋ ಹುಡುಗರುಗಳಿಗೆಲ್ಲ ಸಪ್ರೇಟಾಗಿ ಕಲರಿ ಪಟ್ಟು ಅನ್ನೋ ಒಂದು ಕುಸ್ತಿ ವಿದ್ಯೆ ಗೊತ್ತಿರುತ್ತೆ ನಿಮಗೆ, ಕೇರಳದಲ್ಲಿ ತುಂಬ ಫೇಮಸ್ಸು. ಆ ಕುಸ್ತಿನ ಕಲಿಸ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿರಂತರವಾಗಿ ಕುಸ್ತಿ ಜೊತೆಗೆ ಹಾರ್ಸ್ ರೈಡಿಂಗು, ಕುದುರೆ ಸವಾರಿನ ಕೂಡ ಕಲಿಸ್ಕೊಡ್ತೀರಂತೆ. ಇದೆಲ್ಲ ಕೂಡ ಏನು ಒಂದು ಕಾಂತಾರ 2 ಚಿತ್ರೀಕರಣ ನಡೀತಿದೆ, ಆ ಚಿತ್ರೀಕರಣ ಶೂಟಿಂಗ್ ನಡೀತಿರೋ ಸಮೀಪದಲ್ಲೇ ಇದು ದಿನನಿತ್ಯ ನಡೀತಾ ಇದೆಯಂತೆ. ಜಸ್ಟ್ ಇದನ್ನೆಲ್ಲ ನೋಡ್ತಾ ಇದ್ದಾಗ ಮೋಸ್ಟ್ಲಿ ಕಲರಿಪಟ್ಟು ಫೈಟು, ಹಾರ್ಸ್ ರೈಡಿಂಗು ಇದೆಲ್ಲ ಇದೆ ಅಂತ ಆದರೆ ಮೋಸ್ಟ್ಲಿ ನಮ್ಮ ಕಣ್ಣೆದುರುಗಡೆಗೆ ಏನೇನೋ ಬಂದು ಹೋಗುತ್ತೆ. ಕಾಂತಾರ 2 ಹೇಗಿರ್ಬೋದಪ್ಪ, ವಿಜುವಲಿ ಹೆಂಗಿರ್ಬೋದು, ರಿಷಬ್ ಶೆಟ್ಟಿ ಏನು ಹೇಳಕ್ಕೆ ಹೊರಟಿದ್ದಾರೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಏನೋ ಒಂದು ಕಂಬಳದ ಒಂದು ವಿಜುವಲ್ಸ್ ನೋಡಿ, ಟ್ರೈಲರ್ ನೋಡಿ ನಾವು ಒಳಗೆ ಏನೋ ಇದೆ ಅಂತ ಹೋದಾಗ ಅಲ್ಲಿ ಕಂಬಳದ ಹೊರತಾಗಿ ಬೇರೆ ಏನೋ ಒಂದು ಜಗತ್ತು ತೋರಿಸಿದ್ರು ರಿಷಬ್ ಶೆಟ್ಟಿ. ಇಷ್ಟೆಲ್ಲ ವಿಷಯಗಳನ್ನ ಕೇಳಿದ್ಮೇಲೆ ಸಿನಿಮಾದ ಬಗ್ಗೆ ಸಹಜವಾಗಿಯೇ ಕುತೂಹಲ ಮತ್ತು ನಿರೀಕ್ಷೆ ಜಾಸ್ತಿ ಆಗೇ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂದರೆ ಕಾಂತಾರ 1 ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಆಗಿತ್ತು, ಇಷ್ಟಪಟ್ಟಿದ್ವಿ ನಾವು. ಸೊ ಇವಾಗಲೂ ಕೂಡ ಕಾಂತಾರ 2 ಇಷ್ಟೆಲ್ಲ ನಡೀತಿದೆ ಅಂತ ಅಂದರೆ ಮೋಸ್ಟ್ಲಿ ಇಡೀ ಭಾರತ ದೇಶ ಹೆಮ್ಮೆ ಪಡುವಂಥ ಸಿನಿಮಾ ಇದು ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಅದ್ರ ಜೊತೆಗೆಲ್ಲ ಒಂದು ಕಡೆ ಮಾತುಗಳು ಕೇಳಿಬರುತ್ತೆ ಸಿನಿಮಾದ ಹೀರೋಯಿನ್ ಬಗ್ಗೆ. ರುಕ್ಮಿಣಿ ವಸಂತ್ ಅವರು ಆಡಿಷನ್ ಕೊಟ್ರಂತೆ, ಸಾಯಿ ಪಲ್ಲವಿ ಬರ್ತಾ ಇದ್ದಾರಂತೆ ಅಂತ. ಬಟ್ ಇದ್ಯಾವುದು ಸದ್ಯಕ್ಕೆ ಅದು ನಿಜವಲ್ಲ. ಯಾಕೆ ಅಂತಂದರೆ ಯಾರು ಬರ್ತಾರೆ, ಯಾರು ಹೀರೋಯಿನ್ ಆಗ್ತಾರೆ ಅನ್ನೋ ಒಂದು ಮಾಹಿತಿನ ಹೊಂಬಾಳೆ ಪ್ರೊಡಕ್ಷನ್ ಅಧಿಕೃತವಾಗಿ ತಿಳಿಸ್ಕೊಡ್ಬೇಕು. ಬಟ್ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಏನು ನಡೀತಿದೆ ಶೂಟಿಂಗು, ಆ ವಿಚಾರಗಳನ್ನ ತಿಳ್ಕೊಂಡಾಗ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡ ಕಾಂತಾರ ಏನು ವಿಜುವಲಿ ತೋರಿಸ್ದಂಗೆ, ಏನು ನಿರೀಕ್ಷೆ ಹುಡಿಸ್ದಂಗೆ, ಏನೋ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ನಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ರೆಡಿ ಆಗ್ತಿದೆ. ಓಕೆ, ಆದಷ್ಟು ಬೇಗ ಚಿತ್ರೀಕರಣ ಕಂಪ್ಲೀಟ್ ಆಗಿ ಸಿನಿಮಾ ಆಚೆ ಬರಲಿ ಅಂತ ನೀವು ಕಾಯೋಣ. ರಿಷಬ್ ಶೆಟ್ಟಿ ಆ್ಯಂಡ್ ಹೊಂಬಾಳೆ ಅವ್ರ ಹತ್ರ ಕೇಳ್ಕೊಳ್ಳೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.